ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಸೀರೆ ಕುಚ್ಚನ್ನ ಸುಲಭವಾಗಿ ಹಾಕೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ 120 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಈ ದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಲಿಂಕ್ನ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ, ಚೆಕ್ ಮಾಡಿ. ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ. ಇದರಿಂದ ನಿಮಗೆ ಅಲ್ಲಿ ಕ್ಲಿಕ್ ಮಾಡಿದರೆ ಈ ದಾರ ರೆಡಿ ಮಾಡ್ಕೊಳ್ಳೋ ವಿಧಾನ ವಿಡಿಯೋದಲ್ಲಿ ಬರುತ್ತೆ. ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ನಾನು ಈ ಕಟರ್ನ ಸಹಾಯದಿಂದ ಹೀಗಿಲ್ಲೊಂದು ಹೋಲ್ ಮಾಡ್ಕೋತಾ ಇದ್ದೀನಿ. ನಂತರ ಹೀಗೆ ಈ ಶಾರ್ಪ್ ಪಾರ್ಟನ್ನು ಹೀಗೆ ಹೋಲ್ ಮಾಡ್ಕೊಂಡಿದ್ವಲ್ಲ ಬಟ್ಟೆಗೆ, ಅದರೊಳಗೆ ಹಾಕಬೇಕು. ಹೀಗೆ ನೋಡಿ, ಕುಚ್ಚನ್ನ ಹೀಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಹೀಗೆ ನೋಡಿ, ನಾನಿಲ್ಲಿ ಫಸ್ಟೇ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕುಚ್ಚನ್ನ ಬಹಳ ಬೇಗನೆ ಕಟ್ಬೋದು. ನೆಕ್ಸ್ಟು ಗೋಲ್ಡನ್ ಥ್ರೆಡ್ನ ತಗೊಂಡ್ಬಿಟ್ಟು ನೋಡಿ ಹೀಗೆ ಇಟ್ಕೋಬೇಕು. ನಮಗೆ ನೋಡಿ, ಈ ಸಿಲ್ಕ್ ಥ್ರೆಡ್ನ ಫುಲ್ ಕಟ್ ಮಾಡ್ಕೊಳ್ಳದೆ ಇದ್ದರೆ ಹೀಗೆ ಕಟ್ಟೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಫಸ್ಟೇ ಸೈಜ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ತಾಯಿದ್ದೆ. ಹೀಗೆ ಒಂದು ಸುತ್ತಬಿಟ್ಟು ಹೀಗೆ ಹೂ ಕಟ್ತೀವಲ್ಲ ಆ ರೀತಿ ಹೀಗೆ ಒಂದು 2 ಸಾರಿ ನಾಟ್ ಹಾಕಿಬಿಟ್ಟು ದಾರನ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ, ಗೋಲ್ಡನ್ ಥ್ರೆಡ್ನ. ನೆಕ್ಸ್ಟು ಹೀಗೆ ಹಿಂದೆ ತಿರ್ಸ್ಬಿಟ್ಟು ನಾಟನ್ನು ಹಾಕ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ತುಂಬ ಕುಚ್ಚಿನ ವಿಡಿಯೋಗಳನ್ನು ಹಾಕಿದ್ದೀನಿ, ಚೆಕ್ ಮಾಡಿ. ಪ್ಲೇ ಲಿಸ್ಟಲ್ಲಿ ಹೋಗಿಬಿಟ್ಟು ಹೀಗೆ AVK ಸ್ಯಾರಿ ಕುಚ್ಚು ಅನ್ನೋದನ್ನು ಲಿಂಕ್ನ ಓಪನ್ ಮಾಡಿದರೆ ನಿಮಗೆ ವಿಡಿಯೋಸ್ ತುಂಬಾ ಇದೆ. ನೋಡಿ ಇವಾಗ ಹೀಗೆ ಇಟ್ಕೊಂಡು ಅಷ್ಟು ಥ್ರೆಡ್ಡು ಒಂದೇ ಲೆವೆಲ್ಗೆ ಬರೋ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲ ಈ ಕುಚ್ಚು ಇನ್ನೂ ಗಿಡ್ಡಕ್ಕೆ ಬೇಕು ಅಂತ ಅನಿಸಿದರೆ ನೋಡಿ ಇಷ್ಟಿಷ್ಟಕ್ಕೂ ಸಹ ಮಾಡ್ಕೋಬೋದು. ಇದೇ ರೀತಿ ನಾನು ಇನ್ನೊಂದು 3 ಸೀರೆ ಕುಚ್ಚುಗಳನ್ನು ಕಟ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 1 ಇಂಚ್ ಗ್ಯಾಪ್ ಬಿಟ್ಕೊಂಡು ಕುಚ್ಚನ್ನ ಕಟ್ತಾ ಇದ್ದೀನಿ. ಈ ಕುಚ್ಚನ್ನ ಎಷ್ಟೆಷ್ಟು ಹೇಗೆ ಗ್ಯಾಪ್ ಬಿಡಬೇಕು ಅನ್ನೋದ್ರ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ಅದರ ಲಿಂಕ್ನು ಸಹ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಇದರಿಂದ ನಿಮಗೆ ಕುಚ್ಚಿನ ಮಾರ್ಕ್ ಹೇಗೆ ಮಾಡ್ಕೋಬೇಕು ಅನ್ನೋದು ಸಹ ಗೊತ್ತಾಗತ್ತೆ. ನೋಡಿ, 4 ಕುಚ್ಚು ಸಹ ಕಟ್ಟಿ ರೆಡಿಯಾಗಿದೆ. ಎಲ್ಲ ಕುಚ್ಚು ಒಂದೇ ಲೆವೆಲಲ್ಲಿ ಟ್ರಿಮ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನಾರ್ಮಲ್ ಸೂಜಿನ ದಾರಕ್ಕೆ ಹೀಗೆ ಹಾಕ್ಕೊಂಡಿದ್ದೀನಿ. ಫಸ್ಟು ಹೀಗೊಮ್ಮೆ ನಾಟನ್ನು ಹಾಕ್ಕೋತಾ ಇದ್ದೀನಿ. ಹೀಗೆ ನೆಕ್ಸ್ಟು
ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ಒಂದು ನೋಡಿ, ಗೋಲ್ಡನ್ ಬೀಡ್ನ ಹಾಕಿಬಿಟ್ಟು ಹೀಗೆ ನೋಡಿ, ಹೀಗೆ ಬಟ್ಟೆಗೆ ಹೀಗೆ ನಾಟ್ ಹಾಕ್ಕೋಬೇಕು. ನೆಕ್ಸ್ಟು ಈ ರೀತಿ ಡಿಸೈನ್ ಬೀಡ್ ಇರುತ್ತೆ ನೋಡಿ, ಅದನ್ನು ಒಂದು ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಡಿಸೈನ್ ಗೋಲ್ಡನ್ ಬೀಡ್ನ ಹಾಕಿದ ಮೇಲೆ ಮತ್ತೊಮ್ಮೆ ನಾನು ಹೀಗೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಪ್ರತಿಯೊಂದು ಬೀಡ್ ಹಾಕಿದ ಮೇಲೂ ಹೀಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ಹೀಗೆ ಗೋಲ್ಡನ್ ಬೀಡ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಹೀಗೆ ಈ ರೀತಿ ಬರುತ್ತೆ ನೋಡಿ. ಇದೇ ರೀತಿ ನಾನು ಕುಚ್ಚು ಕಟ್ಕೊಂಡಿದ್ದೀನಲ್ಲ ಅದರ ಮಧ್ಯಕ್ಕೆ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಇದನ್ನು ನಾನು ದಾರನ ಕಟ್ ಮಾಡ್ತಾ ಇಲ್ಲ, ಹೀಗೆ ಕುಚ್ಚಿನ ಒಳಗಡೆ ಹೀಗೆ ನೀಡನ್ನು ಓಡಿಸ್ಕೊತಾ ಇದ್ದೀನಿ. ಹೀಗೆ ಹೀಗೆ ತೊಗೊಂಡ್ಬಿಟ್ರೆ ಆಯಿತು. ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಇದೇ ರೀತಿ ಹೀಗೆ ಕಾಣಿಸುತ್ತೆ ಫುಲ್ ಹಾಕಿದ ಮೇಲೆ. ಇವಾಗ ನೋಡಿ, ಮತ್ತೆ ನಾನು ದಾರ ತಗೊಂಡಿದ್ದೀನಿ. ಹೀಗೆ ದಾರನ ಇಲ್ಲಿ ಹಾಕಿ ಈ ಬೀಡ್ ಒಳಗಡೆ ಹೀಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈ ರೀತಿ ವೈಟ್ ಪರ್ಲ್ಸ್ನ 3 ಪರ್ಲ್ಸ್ನ ಹಾಕ್ಕೋತಾ ಇದ್ದೀನಿ. ಹೀಗೆ ಮೂರು ಮತ್ತು ಇನ್ನೊಂದು ವೈಟ್ ಪರ್ಲ್ನ ಹಾಕ್ಕೋತಾ ಇದ್ದೀನಿ. ಒಟ್ಟು 4 ಪರ್ಲ್ಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಈ 3ನೇ ಬೀಡ್ ಏನಿರುತ್ತೆ ಅದ್ರ ಒಳಗಡೆ ಹೀಗೆ ಹಾಕಿಬಿಟ್ಟು ಇಲ್ಲಿ ಬಟ್ಟೆಗೆ ಒಮ್ಮೆ ನಾಟನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಇದು ಈ ಮಧ್ಯದಲ್ಲಿ ನಾವು ಡಿಸೈನ್ ಬೀಡ್ ಹಾಕಿದ್ದೀವಲ್ಲ ಅದರ ಸುತ್ತಲೂ ಹೀಗೆ ಹೀಗೆ ಪರ್ಲ್ ಬರಬೇಕು. ಇವಾಗ ಮತ್ತೆ ಹೀಗೆ ಕುಚ್ಚಿನ ಒಳಗಡೆ ಹಾಕಿಬಿಟ್ಟು ಮತ್ತೆ ಈ ಬೀಡ್ನ ಒಳಗಡೆ ಸೂಜಿನ ಹಾಕಿ ಮತ್ತೆ 4 ಪರ್ಲ್ಸ್ನ ಹಾಕ್ತಾ ಇದ್ದೀನಿ. ಮತ್ತೆ ಹೀಗೆ ಕೊನೆಯ ಬೀಡ್ಸ್ ಒಳಗಡೆ ಹೀಗೆ ಹಾಕಿಬಿಟ್ಟು ಮತ್ತೆ ಒಮ್ಮೆ ಲಾಕ್ ಮಾಡ್ಕೋಬೇಕು ನೋಡಿ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಗೋಲ್ಡನ್ ಬೀಡ್ ಸುತ್ತನೂ ಪರ್ಲ್ ಬಂದಿರೋದು ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವು ಸೀರೆಗೆ ಹಾಕ್ತಾ ಕುಚ್ಚಿನ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಕುಚ್ಚಿನ ದಾರನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ಇಲ್ಲೂ ಅಷ್ಟೇ ಡಿಸೈನ್ ಬೀಡ್ಸ್ಗಳು ತುಂಬಾ ವೆರೈಟೀಸಲ್ಲಿ ಬರುತ್ತೆ, ಅದನ್ನು ನೀವು ಹಾಕ್ಕೋಬೋದು. ಈ ಪರ್ಲ್ ಮಾತ್ರ ಸೇಮ್ ಇದನ್ನೇ ಹಾಕಬೇಕಾಗತ್ತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂಥ ಗ್ರ್ಯಾಂಡ್ ಕುಚ್ಚನ್ನು ಹಬ್ಬದ ದಿನಗಳಲ್ಲಿ ಸೀರೆಗೆ ಹಾಕ್ಕೊಳ್ಳೋದಕ್ಕೆ ಆಗುತ್ತೆ. ತುಂಬ ಸಮಯನೂ ಹಿಡಿಯಲ್ಲ ಫ್ರೆಂಡ್ಸ್ ಈ ಕುಚ್ಚನ್ನ ಹಾಕೋದಕ್ಕೆ. ಬಹಳ ಬೇಗನೆ ದಾರನೊಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಕುಚ್ಚು ಕಟ್ಕೊಂಡ್ಬಿಟ್ರೆ ಒಂದು 20 ಮಿನಿಟ್ಸಲ್ಲಿ ಫುಲ್ ಸೀರೆಗೆ ಹಾಕಿ ಆಗುತ್ತೆ. ಇವತ್ತು ಅಂದರೆ ತುಂಬ ಖರ್ಚು ಸಹ ಬರಲ್ಲ. ನಾವೇ ಸೀರೆಗೆ ಹಾಕ್ಕೊಂಡ್ರೆ ಹೆಚ್ಚು ಅಂದರೆ 150 ರೂಪೀಸ್ ಹಾಗೆ ನಮಗೆ
ಖರ್ಚು ಬರುತ್ತೆ ಅಷ್ಟೇ. ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಗ್ರ್ಯಾಂಡ್ ಆದ ಕುಚ್ಚಿನ ಡಿಸೈನ್ನ ಹಾಕ್ಕೋಬೋದು. ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗ್ರ್ಯಾಂಡ್ ಆಗಿ ಕಾಣಿಸುವಂಥ ಕುಚ್ಚಿನ ಡಿಸೈನ್ ಹಾಕೋದಕ್ಕೆ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.